ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನಮಸ್ಕಾರ ಮಕರ ರಾಶಿಯವರಿಗೆ. ನಾನು ಎಷ್ಟೇ ಪ್ರಾಮಾಣಿಕವಾಗಿ ಬದುಕಿದ್ದರೂ ಏಕೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟಗಳು ಬರುತ್ತಿದೆ ಎಂದು ನೀವು ಅನೇಕ ಬಾರಿ ಯೋಚಿಸಿರಬಹುದು. ನಿಮ್ಮ ಒಳ್ಳೆಯ ಮನಸ್ಸನ್ನು ಹಲವರು ದುರುಪಯೋಗ ಮಾಡಿಕೊಂಡಿರಬಹುದು. ನೀವು ನಂಬಿದವರೇ ನಿಮ್ಮನ್ನು ಮೋಸ ಮಾಡಿರಬಹುದು. ನೀವು ಮಾಡಿದ ಸಹಾಯವನ್ನೇ ಮರೆತು ಕೆಲವರು ನಿಮ್ಮ ಹೃದಯಕ್ಕೆ ನೋವು ಕೊಟ್ಟಿರಬಹುದು. ಹೊರಗಡೆ ನೀವು ಗಟ್ಟಿಯಾಗಿರುವಂತೆ ಕಾಣುತ್ತಿದ್ದರೂ ಒಳಗೆ ಎಷ್ಟು ಒತ್ತಡ, ಎಷ್ಟು ನೋವು, ಎಷ್ಟು ಕಣ್ಣೀರು ಮರೆಮಾಚಿಕೊಂಡಿದ್ದೀರೋ ಅದು ನಿಮಗೂ ದೇವರಿಗೂ ಮಾತ್ರ ಗೊತ್ತು. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನ ಒಂದು ಭಾರವಾದ ಹೊರೆಯಾಗಿರುವಂತೆ ಅನಿಸಿರಬಹುದು. ರಾತ್ರಿ ಮಲಗಿದರೆ ನಿದ್ದೆ ಬಾರದೆ ಕಳವಳ, ಬೆಳಗ್ಗೆ ಎದ್ದರೆ ಏನು ಮಾಡಲು ಮನಸ್ಸೇ ಆಗದ ಮನಸ್ಥಿತಿ. ನನ್ನ ಜೀವನ ಹೀಗೇನೇ ಉಳಿಯುತ್ತಿದೆಯಾ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸನ್ನು ಕಾಡಿರಬಹುದು. ಏಕೆಂದರೆ ಮಕರ ರಾಶಿಯ ಅಧಿಪತಿ ಶನಿದೇವ. ಶನಿ ಒಬ್ಬ ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುವ ಮೊದಲು ಅವನ ತಾಳ್ಮೆ, ಶ್ರಮ ಮತ್ತು ಮನಸ್ಸಿನ ಶಕ್ತಿಯನ್ನು ಕಠಿಣವಾಗಿ ಪರೀಕ್ಷಿಸುತ್ತಾನೆ. ಅದಕ್ಕಾಗಿ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ಸಾಮಾನ್ಯವಲ್ಲ. ಆದರೆ ಮಕರ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವಿನ ಸಮಯ ಹತ್ತಿರ ಬಂದಿದೆ. ಜೂನ್ ನಂತರ ನಿಮ್ಮ ಪಾಲಿಗೆ ಸಾಮಾನ್ಯ ಸಮಯವಲ್ಲ, ಇದು ನಿಮ್ಮ ಪುನರ್ಜನ್ಮದ ಸಮಯ. ಇಷ್ಟು ದಿನ ಕತ್ತಲೆಯಲ್ಲಿದ್ದ ನಿಮ್ಮ ಜೀವನಕ್ಕೆ ಈಗ ಬೆಳಕು ಕಾಣಿಸಿಕೊಳ್ಳುವ ಸಮಯ ಬಂದಿದೆ. ನಿಮ್ಮನ್ನು ನೋಡಿ ನಗುತ್ತಿದ್ದವರು, ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದವರು ಇದೇ ವರ್ಷ ನಿಮ್ಮ ಬದಲಾವಣೆಯನ್ನು ನೋಡಿ ಬೆರಗಾಗುವ ಸಮಯ ಬರುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಶನಿದೇವ ಸುಲಭವಾಗಿ ಏನನ್ನೂ ಕೊಡುವುದಿಲ್ಲ. ಅವನು ಕೊಡುವ ಪ್ರತಿಯೊಂದು ಯಶಸ್ಸಿನ ಹಿಂದೆ ನಿಮ್ಮ ಕಣ್ಣೀರು, ನಿಮ್ಮ ಶ್ರಮ ಮತ್ತು ನಿಮ್ಮ ತಾಳ್ಮೆ ಇರುತ್ತದೆ. ಮಕರ ರಾಶಿಯವರೇ, ಒಮ್ಮೆ ನಿಮ್ಮ ಮನಸ್ಸಿನೊಳಗೆ ನಿಜವಾಗಿ ನೋಡಿಕೊಳ್ಳಿ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಎಷ್ಟು ಮೌನವಾಗಿ ನೋವು ಅನುಭವಿಸಿದ್ದೀರಿ, ನಗುತ್ತಾ ಬದುಕಿದರೂ ಒಳಗೆ ಎಷ್ಟು ಹೊಡೆದು ಹೋಗಿದ್ದೀರೋ ಅದನ್ನು ಯಾರಿಗೂ ಹೇಳಲು ಆಗಿರುವುದಿಲ್ಲ. ಮತ್ತು ಕೆಲವೊಮ್ಮೆ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಏಕೆ ನನ್ನ ಅದೃಷ್ಟ ಬದಲಾಗುತ್ತಿಲ್ಲ ಎಂದು ನಿರಾಶೆಗೊಂಡಿರಬಹುದು. ಆದರೆ ಇಂದು ನಾನು ಹೇಳುವ ಒಂದು ಮಾತು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಪ್ರತಿಯೊಬ್ಬ ಮಕರ ರಾಶಿಯವರ ಜೀವನದಲ್ಲಿ ಒಂದು ಪರಿವರ್ತನೆಯ ಕ್ಷಣ ಬರುತ್ತದೆ. ಇವತ್ತು ಈ ಮಾತುಗಳು ನಿಮ್ಮ ಕೈಗೆ ಬಂದಿರುವುದು ಕೇವಲ ಇದು ಆಕಸ್ಮಿಕವಲ್ಲ, ಇದು ಒಂದು ಸಂಕೇತ. ಏಕೆಂದರೆ 2026 ಜೂನ್ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆ ನಿಮ್ಮ ಶತ್ರುಗಳನ್ನೇ ಆಶ್ಚರ್ಯಪಡಿಸುತ್ತದೆ. ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡವರು ಮತ್ತೆ ನಿಮ್ಮತ್ತ ತಿರುಗಿ ನೋಡುವ ಸಮಯ ಬರುತ್ತದೆ. ಇಷ್ಟು ದಿನ ನಿಧಾನವಾಗಿ ಸಾಗುತ್ತಿದ್ದ ನಿಮ್ಮ ಜೀವನ ಈಗ ಹೊಸ ವೇಗ ಪಡೆಯಲು ಆರಂಭವಾಗುತ್ತದೆ. ಹಣ, ಗೌರವ, ಅವಕಾಶಗಳು ಮತ್ತು ನೆಮ್ಮದಿ ಇವೆಲ್ಲವೂ ನಿಧಾನವಾಗಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಆದರೆ ಮಕರ ರಾಶಿಯವರೇ, ಅದಕ್ಕಾಗಿ ನೀವು ಒಂದು ವಿಷಯ ಮಾಡಬೇಕು. ಹಳೆಯ ನೋವುಗಳನ್ನು ಹಿಡಿದುಕೊಂಡು ಬದುಕಬೇಡಿ. ನಿಮ್ಮ ಮನಸ್ಸಿನಲ್ಲಿರುವ ಭಯ, ನಿರಾಶೆ ಮತ್ತು ನನಗೆ ಆಗುವುದಿಲ್ಲ ಅನ್ನೋ ಆಲೋಚನೆಗಳನ್ನು ಹಿಂದೆ ಬಿಟ್ಟು ಬಿಡಿ. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನೀವು ಶ್ರಮದ ಮೂಲಕ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿರುವವರು. ಶನಿದೇವ ತಡವಾಗಿ ಕೊಟ್ಟರೂ ದೊಡ್ಡದಾಗಿ ಕೊಡುತ್ತಾನೆ. ಆದ್ದರಿಂದ ಧೈರ್ಯ ಕಳೆದುಕೊಳ್ಳಬೇಡಿ. ಏಕೆಂದರೆ 2026 ಜೂನ್ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆ ನಿಮ್ಮ ಶತ್ರುಗಳನ್ನೇ ಆಶ್ಚರ್ಯಪಡಿಸುವಷ್ಟು ದೊಡ್ಡದಾಗಿರುತ್ತದೆ. ಮಕರ ರಾಶಿಯವರ ಎಷ್ಟು ದಿನ ನಿಮ್ಮನ್ನು ದುರ್ಬಲ ಎಂದುಕೊಂಡವರು, ನಿಮ್ಮ ಮೌನವನ್ನು ಸೋಲು ಎಂದು ಭಾವಿಸಿದವರು, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಗುತ್ತಿದ್ದವರು, ಅದೇ ಜನ ನಿಮ್ಮ ಹೇಳಿಕೆಯನ್ನು ನೋಡಿ ಬೆರಗಾಗುವ ಸಮಯ ಈಗ ಹತ್ತಿರ ಬಂದಿದೆ. ಹಾಗಾದರೆ ಆ ಬದಲಾವಣೆಯ ರಹಸ್ಯ ಏನು? 2026ರಲ್ಲಿ ಮಕರ ರಾಶಿಯವರು ತಪ್ಪದೇ ಪಾಲಿಸಬೇಕಾದ ಈ 5 ಶಕ್ತಿಶಾಲಿ ಮತ್ತು ಅಘೋರ ಸೂತ್ರಗಳು ಯಾವುದು ಅನ್ನೋದನ್ನು ಈಗ ತಿಳಿಯೋಣ. ಬನ್ನಿ ಸ್ನೇಹಿತರೆ, ಮತ್ತೆ ಬದಲಾವಣೆಯ ರಹಸ್ಯ ತಿಳಿಯೋಣ. ಶನಿದೇವದ ಪ್ರಭಾವ ಜೀವನದಲ್ಲಿ ದೊಡ್ಡ ತಿರುವು ತರುತ್ತಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಸಮಸ್ಯೆಗಳು, ಸಾಲದ ಒತ್ತಡ, ಕುಟುಂಬದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸುತ್ತಿದೆ. ನೀವು ಮುಟ್ಟಿದ ಕೆಲಸ ನಿಧಾನವಾಗಿ ಫಲ ಕೊಡಲು ಶುರುವಾಗುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಶನಿದೇವನಿಗೆ ಅಹಂಕಾರ ಎಂದಿಗೂ ಇಷ್ಟವಿಲ್ಲ.
ಮಕರ ರಾಶಿಯವರು ದುಡಿಯುವವರು, ತಾಳ್ಮೆಯವರು, ಜವಾಬ್ದಾರಿಯವರು. ಆದರೆ ಕೆಲವೊಮ್ಮೆ ನಾನು ಮಾತ್ರ ಎಲ್ಲವನ್ನು ಮಾಡುತ್ತಿದ್ದೇನೆ ಅನ್ನುವ ಒಳಗಿನ ಅಹಂಕಾರ ನಿಮ್ಮ ಭಾಗ್ಯವನ್ನು ತಡೆದು ನಿಲ್ಲಿಸುತ್ತದೆ. 2026ರಲ್ಲಿ ನೀವು ನಿಜವಾದ ಯಶಸ್ಸು ಕಾಣಬೇಕಾದರೆ ಮೊದಲು ನಿಮ್ಮ ಮನಸ್ಸಿನೊಳಗಿನ ಅಹಂಕಾರವನ್ನು ಬಿಡಬೇಕು. ಯಾವಾಗ ನೀವು ತಗ್ಗಿ ಬಗ್ಗಿ ನಡೆಯುತ್ತೀರೋ ಆಗ ಲಕ್ಷ್ಮಿ ಮತ್ತು ಕುಬೇರರ ಅನುಗ್ರಹ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ಈಗ ಅಸಲಿ ವಿಷಯ. 2026 ಜೂನ್ನಲ್ಲಿ ಮಕರ ರಾಶಿಯವರು ಪಾಲಿಸಬೇಕಾದ 5 ಶಕ್ತಿಶಾಲಿ ರಹಸ್ಯ ಸೂತ್ರಗಳು ಇಲ್ಲಿದೆ. ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಅದೃಷ್ಟವೇ ಬದಲಾಗಬಹುದು. ಮೊದಲನೆಯ ರಹಸ್ಯ ಬಂದು ಕಪ್ಪು ಉಂಗುರದ ಶಕ್ತಿ. ಅಂದರೆ ಮಕರ ರಾಶಿಯ ಅಧಿಪತಿ ಶನಿ. ಶನಿಗೆ ಕಬ್ಬಿಣ ಮತ್ತು ಕಪ್ಪು ಬಣ್ಣ ಅತ್ಯಂತ ಪ್ರಿಯ. ಆದ್ದರಿಂದ ಶನಿವಾರದ ದಿನ ಕುದುರೆಯ ಲಾಳದಿಂದ ಅಥವಾ ಹಳೆಯ ಕಬ್ಬಿಣದಿಂದ ಮಾಡಿದ ಸರಳ ಉಂಗುರವನ್ನು ಬಲಗೈ ಮಧ್ಯದ ಬೆರಳಿಗೆ ಧರಿಸಿ. ಇದು ಕೇವಲ ಉಂಗುರವಲ್ಲ, ಇದು ಶನಿಯ ರಕ್ಷಣಾ ಚಕ್ರದಂತೆ ಕೆಲಸ ಮಾಡುತ್ತದೆ. ಕೆಟ್ಟ ದೃಷ್ಟಿ, ಅನಗತ್ಯ ಖರ್ಚು, ಮನಸ್ಸಿನ ಅಶಾಂತಿ ಇವೆಲ್ಲವನ್ನು ನಿಧಾನವಾಗಿ ಕಡಿಮೆ ಮಾಡುವ ಶಕ್ತಿ ಇದಕ್ಕಿದೆ ಎಂದು ನಂಬಲಾಗುತ್ತದೆ. ಆದರೆ ಇದನ್ನು ಧರಿಸಿದ ನಂತರ ನಿಮ್ಮ ಜೀವನದಲ್ಲಿ ಶಿಸ್ತು ಇರಬೇಕು. ಸುಳ್ಳು, ಮೋಸ, ಮದ್ಯಪಾನ, ಅನ್ಯಾಯ ಇವುಗಳಿಂದ ದೂರ ಇರಬೇಕು. ಆಗ ಮಾತ್ರ ಇದರ ಫಲ ಕಾಣುತ್ತದೆ. ಎರಡನೆಯ ರಹಸ್ಯ ದಕ್ಷಿಣ ದಿಕ್ಕಿನ ಶಕ್ತಿ. ವಾಸ್ತುಶಾಸ್ತ್ರದ ಪ್ರಕಾರ ಮಕರ ರಾಶಿಯವರಿಗೆ ದಕ್ಷಿಣ ದಿಕ್ಕು ಬಹಳ ಪ್ರಮುಖ. ಮತ್ತು ಮನೆಯ ದಕ್ಷಿಣ ಭಾಗದಲ್ಲಿ ಕಸ, ಹಾಳಾದ ವಸ್ತುಗಳು ಅಥವಾ ಕತ್ತಲೆ ಇದ್ದರೆ ಹಣ ನಿಲ್ಲುವುದಿಲ್ಲ. ದುಡಿದ ಹಣ ಯಾವುದೋ ಕೆಲಸಕ್ಕೆ ಖರ್ಚಾಗಿ ಹೋಗುತ್ತದೆ. 2026ರಲ್ಲಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಪ್ರತಿದಿನ ಸಂಜೆ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ, ಸಾಧ್ಯವಾದರೆ ಅಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಡಿ. ಆ ನೀರು ಹೇಗೆ ನಿಧಾನವಾಗಿ ಆವಿಯಾಗುತ್ತದೆಯೋ ಹಾಗೆಯೇ ನಿಮ್ಮ ಜೀವನದಲ್ಲಿನ ಕಷ್ಟಗಳು ಮತ್ತು ಸಾಲದ ಭಾರವು ಕರಗಲು ಆರಂಭವಾಗುತ್ತದೆ ಎಂದು ನಂಬಲಾಗುತ್ತದೆ. ಇನ್ನು ಮೂರನೆಯ ರಹಸ್ಯ ಛಾಯಾದಾನ. ಶನಿದೇವನ ಅನುಗ್ರಹ ಪಡೆಯಲು ಇರುವ ಅತ್ಯಂತ ಶಕ್ತಿಶಾಲಿ ಪರಿಹಾರಗಳಲ್ಲಿ ಇದು ಒಂದು. ಕಬ್ಬಿಣದ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖದ ನೆರಳನ್ನು ನೋಡಿ. ನಂತರ ಆ ಎಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ದೀಪ ಹಚ್ಚಲು ಕೊಡಿ ಅಥವಾ ಬಡವರಿಗೆ ದಾನ ಮಾಡಿ. ಇದನ್ನು ಶನಿವಾರ ಮಾಡಿದರೆ ಮನಸ್ಸಿನ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಮಕರ ರಾಶಿಯವರು ಇದನ್ನು ನಿಯಮಿತವಾಗಿ ಮಾಡಿದರೆ ಅವರ ಜೀವನದಲ್ಲಿ ನಿಧಾನವಾಗಿ ನೆಮ್ಮದಿ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗಬಹುದು. ಇನ್ನು ನಾಲ್ಕನೆಯ ರಹಸ್ಯ ಮೌನದ ಶಕ್ತಿ. ಮಕರ ರಾಶಿಯವರು ತುಂಬ ಬುದ್ಧಿವಂತರು, ಆದರೆ ಕೆಲವೊಮ್ಮೆ ತಮ್ಮ ಯೋಜನೆಗಳನ್ನು ಬೇಗನೆ ಎಲ್ಲರಿಗೂ ಹೇಳಿಬಿಡುತ್ತಾರೆ. 2026ರಲ್ಲಿ ನಿಮ್ಮ ಯಶಸ್ಸಿನ ಮತ್ತು ಗುಟ್ಟು ಎಂದರೆ ಮೌನ. ನೀವು ಏನೇ ಹೊಸ ಕೆಲಸ ಆರಂಭಿಸಲು, ಮನೆ, ಜಮೀನು, ಬಿಸ್ನೆಸ್ಸು, ಹಣ ಯೋಜನೆ ಅದು ಪೂರ್ಣವಾಗುವವರೆಗೂ ಯಾರಿಗೂ ಹೇಳಬೇಡಿ. ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಇರಬಹುದು. ಆದ್ದರಿಂದ ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ. ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುವ ದಿನ ಬರುತ್ತದೆ. 5ನೆಯ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ ಕಾರ್ಮಿಕರ ಸೇವೆ. ಶನಿದೇವನು ನ್ಯಾಯದ ದೇವರು. ಅವನು ದುಡಿಯುವವರ ಪರ ನಿಲ್ಲುವವನು. ನೀವು ಜೀವನದಲ್ಲಿ ಶ್ರೀಮಂತರಾಗಬೇಕು ಅಂದರೆ ನಿಮ್ಮ ಸುತ್ತಲಿರುವ ಕಾರ್ಮಿಕರು, ಮನೆ ಕೆಲಸದವರು, ಚಾಲಕರು, ಸ್ವಚ್ಛತಾ ಸಿಬ್ಬಂದಿ ಇವರಿಗೆ ಗೌರವ ಕೊಡಬೇಕು. ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಹಸಿದವರಿಗೆ ಊಟ ಕೊಡಿ, ಬಡವರಿಗೆ ಸಹಾಯ ಮಾಡಿ. ನೀವು ಸಂತೋಷದಿಂದ ಕೊಡುವ 1 ರೂಪಾಯಿ ದಾನವು ಶನಿದೇವನ ಕೃಪೆಯಿಂದ 1000 ರೂಪಾಯಿ ಭಾಗ್ಯವಾಗಿ ಮರಳಿ ಬರಬಹುದು. ಇದು ಕೇವಲ ಮಾತಲ್ಲ, ಶನಿ ತತ್ವದ ಆಳವಾದ ಸತ್ಯ. ಯಾರ ಮನೆಯಲ್ಲಿ ಕೆಲಸ ಮಾಡುವವರ ಕಣ್ಣೀರು ಬೀಳುತ್ತದೆಯೋ ಅಲ್ಲಿ ಲಕ್ಷ್ಮೀ ನೆಲೆಸುವುದಿಲ್ಲ. ಮಕರ ರಾಶಿಯ ಸ್ನೇಹಿತರೆ, 2026 ಜೂನ್ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ತೆರೆದುಕೊಳ್ಳುವ ಸಮಯ. ಆದರೆ ಸಮಯ ಬದಲಾದರೆ ಮಾತ್ರ ಜೀವನ ಬದಲಾಗುವುದಿಲ್ಲ. ನೀವು ಕೂಡ ಬದಲಾಗಬೇಕು. ನಿಮ್ಮ ಚಿಂತನೆ ಬದಲಾಗಬೇಕು, ನಿಮ್ಮ ಅಭ್ಯಾಸಗಳು ಬದಲಾಗಬೇಕು. ಮಕರ ರಾಶಿ ಎಂದರೆ ಪರ್ವತ ಹೇರುವ ಮೇಕೆ. ನಿಧಾನವಾಗಿ ಹೋದರೂ ಶಿಖರ ತಲುಪುವ ಶಕ್ತಿ ಇರುವ ರಾಶಿ. ಆದ್ದರಿಂದ ನಾನು ಹೇಳಿದ ಈ 5 ಪರಿಹಾರಗಳನ್ನು ನಂಬಿಕೆಯಿಂದ ಆರಂಭಿಸಿ. ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಜೀವನದಲ್ಲಿ ಕೆಲವೊಮ್ಮೆ ಒಂದು ಸಣ್ಣ ಬದಲಾವಣೆ ಸಾಕು ಇಡೀ ಭವಿಷ್ಯ ಬದಲಾಗಲು. ಮಕರ ರಾಶಿಯವರೇ, ನೀವು ತುಂಬ ಕಷ್ಟಗಳನ್ನು ಎದುರಿಸಿದ್ದೀರಾ. ಆದರೆ ನೆನಪಿಡಿ, ಕತ್ತಲೆಯ ನಂತರ ಬೆಳಕು ಬರಲೇಬೇಕು. 2026 ನಿಮ್ಮ ಜೀವನದ ಗೆಲುವಿನ ಆರಂಭವಾಗಬಹುದು. ಧೈರ್ಯವಾಗಿ ಮುಂದೆ ನಡೆಯಿರಿ. ನಾನು ಹೇಳಿದ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಹಣ, ನೆಮ್ಮದಿ, ಗೌರವ ಮತ್ತು ಸಂತೋಷ ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ತಟ್ಟುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡಿ. ಮತ್ತು ಮುಂದಿನ ವಿಡಿಯೋಗಳಿಗಾಗಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ.
ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಹಾಗೆ ವಿಡಿಯೋವನ್ನು ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ನೀವು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಶೇರ್ ಮಾಡಿದರೆ ಅವರಿಗೂ ವಿಷಯ ತಿಳಿಯುತ್ತದೆ ಸ್ನೇಹಿತರೆ. ಮತ್ತು ಮಕರ ರಾಶಿಯವರಿಗೆ ಶನಿದೇವನ ಕೃಪೆ ಯಾವಾಗಲೂ ಇರುತ್ತದೆ. ಹಾಗಾಗಿ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.